ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಏಕೆಂದರೆ CBSEಗೆ ಸಂಬಂಧಪಟ್ಟಿರುವಂಥ ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡುವ ಚಾನಲ್ ಅಂತ ಹೇಳಿದರೆ ಏಕೈಕ ಚಾನಲ್ ಅಂದರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್. ಹಾಗಾಗಿ ನೀವೆಲ್ಲರೂ ಅದನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದು ತ್ರಿಭಾಷಾ ಸೂತ್ರದ ನಿಯಮ. ಇದು ನಮಗೆ ಗೊತ್ತಿರಬೇಕಾಗುತ್ತದೆ. ಇದು ಗೊತ್ತಿಲ್ಲ ಅಂದ್ರೆ ನಮಗೆ ಕಷ್ಟ ಆಗುತ್ತದೆ. ಏನು ಹಾಗಿದ್ರೆ ತ್ರಿಭಾಷಾ ಸೂತ್ರದ ನಿಯಮ? ಫ್ರೆಂಚ್, ಜಪಾನ್, ಜರ್ಮನ್ ಈ ಭಾಷೆಗಳನ್ನು ದ್ವಿತೀಯ ಭಾಷೆಯನ್ನಾಗಿ ಪಡೆದಿರುವ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ವಿದೇಶಿಯ ಭಾಷೆಯಾದ ಇಂಗ್ಲಿಷನ್ನು ಕೈಬಿಡಬೇಕಾಗುತ್ತದೆ. ಇಲ್ಲವೇ ಇಂಗ್ಲಿಷ್ ತೆಗೆದುಕೊಂಡ್ರೆ ಈ ಮೂರು ಭಾಷೆಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ನೀವೇನಾದ್ರು ಫ್ರೆಂಚ್, ಜಪಾನ್, ಜರ್ಮನ್ ಇದನ್ನು ದ್ವಿತೀಯ ಭಾಷೆಯಾಗಿ ನೀವೇನಾದ್ರು ಪಡೆದುಕೊಂಡಿದ್ದಿದ್ರೆ ನೀವು ಇಂಗ್ಲಿಷ್ ಕೈ ಬಿಡಲೇಬೇಕಾಗುತ್ತದೆ. ಇಲ್ಲ ನೀವು ಇಂಗ್ಲಿಷ್ ತೆಗೆದುಕೊಂಡ್ರೆ ಏನ್ ತಗೊಳ್ಬೇಕು? ತ್ರಿಭಾಷಾ ಸೂತ್ರದ ನಿಯಮ: ಒಂದು ವಿದೇಶಿಯ ಭಾಷೆ, ಎರಡು ಭಾರತೀಯ ಭಾಷೆ. ವಿದೇಶಿಯ ಭಾಷೆ ಅಂದ್ರೆ ಒಂದು ಇಂಗ್ಲಿಷ್, ಭಾರತೀಯ ಭಾಷೆ ಅಂದ್ರೆ ಆ ರಾಜ್ಯದ ಅಲ್ಲಿನ ಸ್ಟೇಟ್ ಬೋರ್ಡಿನ ಲ್ಯಾಂಗ್ವೇಜ್ ಪಾಲಿಸಿಯನ್ನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತದೆ. ಈಗ ಎಕ್ಸಾಂಪಲ್, ಕರ್ನಾಟಕ ರಾಜ್ಯದಲ್ಲಿ ಕನ್ನಡವನ್ನೇ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಒಂದ್ ವೇಳೆ ನೀವು ಇಂಗ್ಲಿಷ್ ತಗೊಂಡ್ರ ಫ್ರೆಂಚ್, ಜಪಾನ್, ಜರ್ಮನ್ ಇದನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಯಾವ ರಾಜ್ಯದಲ್ಲಿ ಇದೀರೋ ಆ ರಾಜ್ಯದ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ. ಈಗ ನಮ್ಮದು ಪ್ರಥಮ ಭಾಷೆ ಅಂದ್ರೆ ಸಿರಿಗನ್ನಡ, ದ್ವಿತೀಯ ಭಾಷೆ ಅಂದ್ರೆ ತಿಳಿಗನ್ನಡ. ಇವೆರಡರಲ್ಲಿ ಒಂದನ್ನು ನೀವು ತೆಗೆದುಕೊಳ್ಳಬೇಕಾಗ್ತದೆ. ಇದು ಕಡ್ಡಾಯ, ತೆಗೆದುಕೊಳ್ಳಲೇಬೇಕು. ಇದು ಅನಿವಾರ್ಯ, ಇದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಮ್ಮ ರಾಜ್ಯದಲ್ಲಿ ಇದೀರಿ ಅಂದ್ರೆ ಇದನ್ನು ತೆಗೆದುಕೊಳ್ಳಲೇಬೇಕು. ಆರ್ತಿ ನೀವು ಬೇಕಾದ್ರೆ ಹಿಂದಿ ಅಥವಾ ಸಂಸ್ಕೃತ ತೆಗೆದುಕೊಳ್ಳಬಹುದು. ಅವೆರಡರಲ್ಲಿ ನಿಮ್ಗೆ ಅವಕಾಶ ಇರುತ್ತದೆ. ಹಂಗಂತ R3 ನೀವು ಕನ್ನಡ ತಗೊಳ್ಳಂಗಿಲ್ಲ. ಕಂಪಲ್ಸರಿ ದ್ವಿತೀಯ ಭಾಷೆಯನ್ನು ತೆಗೆದುಕೊಳ್ಳಬೇಕು. ಇದು ಏನೇ ಅಂದ್ರೂ ಕೂಡ ನನಗನ್ಸಿದ ಪ್ರಕಾರದಲ್ಲಿ ಇದು ಫುಲ್ ಎಲ್ಲ ಹಿಂದಿ ಹೇರಿಕೆಗೆ ಇದೆಲ್ಲ ಪ್ಲಾನ್ ನಡೀತಾ ಇದೆಯೇನೋ ಅಂತ ನನಗನ್ಸುತ್ತದೆ. ಇದೆಲ್ಲ ಇಡೀ ದೇಶದ ತುಂಬ ಹಿಂದಿ ಹೇರಿಕೆ, ಹಿಂದಿ ಸಂಚಿಗೋಸ್ಕರ ಇದೆಲ್ಲ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಟೋಟಲಿ ಏನೇ ಆಗಲಿ ತ್ರಿಭಾಷಾ ಸೂತ್ರದ ನಿಯಮವನ್ನು ನಾವು ಫಾಲೋ ಅಪ್ ಮಾಡಬೇಕಂದ್ರೆ ಇವೆಲ್ಲವನ್ನು ಫಾಲೋ ಅಪ್ ಮಾಡಬೇಕಾಗುತ್ತದೆ. ಇದು ಫ್ರೆಂಚ್, ಜಪಾನ್, ಜರ್ಮನ್ ಇದೆಯಲ್ಲ, ಇದು ಮುಂದಿನ ವರ್ಷದಿಂದ ಫಾಲೋ ಅಪ್ ಮಾಡಬೇಕಾಗುತ್ತದೆ CBSE ಶಾಲೆಯಲ್ಲಿ. ಈ ವರ್ಷದಲ್ಲಿ ಇರುವುದಿಲ್ಲ, ಇದು ಮುಂದಿನ ವರ್ಷಕ್ಕೆ, ನೆಕ್ಸ್ಟ್ ಇಯರ್ಗೆ. ಓಕೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್. ಧನ್ಯವಾದ.